ಮಂಡ್ಯದ ಶ್ರೀರಂಗಪಟ್ಟಣ ಹನುಮ ಜಯಂತಿ ಪ್ರಯುಕ್ತ ಅದ್ದೂರಿಯಾಗಿ ಸಂಕೀರ್ತನಾ ಯಾತ್ರೆ ನಡೆಸಲಾಯಿತು. ಸಂಕೀರ್ತನಾ ಯಾತ್ರೆ ಜಾಮಿಯಾ ಮಸೀದಿ ಬಳಿ ಬರ್ತಿದ್ದಂತೆ ಹನುಮ ಮಾಲಾಧಾರಿಗಳು ಮಸೀದಿ ಮುಂದೆ ಕುಳಿತು ಭಜನೆ ಮಾಡಿದ್ರು, ರಂಗೋಲಿ ಹಾಕಿ ಕುಂಬಳಕಾಯಿ ಹೊಡೆದು ಪೂಜೆ ಮಾಡಿದ್ರು. ಈ ವೇಳೆ ಮಸೀದಿ ಸ್ಥಳದಲ್ಲಿ ದೇವಸ್ಥಾನ ಕಟ್ತೇವೆ, ಅದು ಮಸೀದಿಯಲ್ಲ ಆಂಜನೇಯ ದೇಗುಲ ಅಂತ ಘೋಷಣೆ ಕೂಗಿದ್ರು. ಅಲ್ಲದೆ ಕೆಲ ಮಾಲಾಧಾರಿಗಳು ಮಸೀದಿಯೊಳಗೆ ನುಗ್ಗಲು ಯತ್ನಿಸಿದ್ರು. ಈ ವೇಳೆ ಕೂಡಲೇ ಅಲರ್ಟ್ ಆದ ಪೊಲೀಸರು ಮಾಲಾಧಾರಿಗಳನ್ನ ತಡೆದು ಮುಂದಕ್ಕೆ ಕಳಿಸಿದ್ರು. ಭಾರೀ ಹೈಡ್ರಾಮದ ನಡುವೆ ಪರಿಸ್ಥಿತಿ ನಿಯಂತ್ರಿಸುವಲ್ಲಿ ಪೊಲೀಸರು ಯಶಸ್ವಿಯಾದರು. ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿಯ ಶೋಭಾಯಾತ್ರೆ ನಡೆಸಲಾಗುತ್ತಿದೆ. ನಗರದ ಕಾಮಧೇನು ಗಣಪತಿ ದೇಗುಲದಿಂದ ಯಾತ್ರೆ ಆರಂಭವಾಗಿದ್ದು, ಶೋಭಾಯಾತ್ರೆಗೆ ಸಿಟಿ ರವಿ ಹಾಗೂ ಪ್ರಮೋದ್ ಮುತಾಲಿಕ್ ಚಾಲನೆ ಕೊಟ್ಟರು. ಡಿಜೆ ಜೊತೆ ಹೊರಟ ಶೋಭಾಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಸಾವಿರಾರು ಪೊಲೀಸರ ಭದ್ರತೆಯಲ್ಲಿ ಶೋಭಾಯಾತ್ರೆ ನಡೆದಿದೆ. ಶೋಭಾಯಾತ್ರೆಯಲ್ಲಿ ಹಳ್ಳಿಯ ವಾದ್ಯಕ್ಕೆ ಯುವಕರು ಜೊತೆಗೂಡಿ ಸಿಟಿ ರವಿ ಕೂಡ ಹೆಜ್ಜೆ ಹಾಕಿದ್ರು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ದೇವಸ್ಥಾನದ ಸಾಕಾನೆ ಯಶಸ್ವಿನಿ ಪುಂಡಾಟಕ್ಕೆ ಹೋಂಗಾರ್ಡ್ ಬೆಚ್ಚಿ ಬಿದ್ದಿದ್ದಾನೆ. ಸುಬ್ರಹ್ಮಣ್ಯದಲ್ಲಿ ವಾರ್ಷಿಕ ಜಾತ್ರಾ ಪ್ರಯುಕ್ತ ನಡೆದ ನೀರು ಬಂಡಿ ಉತ್ಸವದಲ್ಲಿ ಭಕ್ತರೊಂದಿಗೆ ಆನೆ ನೀರಿನಲ್ಲಿ ಆಟವಾಡ್ತಿತ್ತು. ಈ ವೇಳೆ ಅಡ್ಡ ಬಂದ ಹೋಂಗಾರ್ಡ್ ಸಿಬ್ಬಂದಿಯನ್ನ ಆನೆ ಸೊಂಡಿಲಿನಿಂದ ಎತ್ತಿ ಆಚೆಗೆ ಎಸೆದಿದೆ. ಈ ವೇಳೆ ಹೋಂಗಾರ್ಡ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದು ಸ್ಥಳದಲ್ಲಿದ್ದವರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಆದರೆ ಸಿಬ್ಬಂದಿಯನ್ನ ಆಚೆ ತಳ್ಳಿದ ಆನೆ ಮತ್ತೆ ನೀರಾಟದಲ್ಲಿ ತೊಡಗಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಆಘಾತ ಸಂಭವಿಸಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅರಗಾದ ಸೀ ಬರ್ಡ್ ನೌಕಾ ನೆಲೆಯ ಕದಂಬ ವಸತಿ ಗೃಹ ಪ್ರದೇಶದಲ್ಲಿ ಹಗಲಿನಲ್ಲೇ ಚಿರತೆ ಪ್ರತ್ಯಕ್ಷವಾಗಿದ್ದು, ವಸತಿ ಗೃಹದ ಸುತ್ತಮುತ್ತ ಓಡಾಡಿ ಆತಂಕ ಸೃಷ್ಟಿಸಿದೆ. ಕಳೆದ 3-4 ತಿಂಗಳಿಂದ ಚಿರತೆ ಈ ಭಾಗದಲ್ಲಿ ಓಡಾಡ್ತಿದ್ದು, ಸುತ್ತಮುತ್ತಲ ಪ್ರದೇಶದಲ್ಲಿ ರಾತ್ರಿ ವೇಳೆ ಕಾಣಿಸಿಕೊಳ್ತಿತ್ತು. ಆದರೆ ಇದೀಗ ಹಗಲು ರಾತ್ರಿ ಎನ್ನದೆ ನೌಕಾ ನೆಲೆಯ ವಸತಿ ಗೃಹದ ಬಳಿಯೇ ಚಿರತೆ ಬೀಡು ಬಿಟ್ಟಿದ್ದು ಆತಂಕ ಸೃಷ್ಟಿಸಿದೆ. ಚಿರತೆಯ ಕಾಟದಿಂದ ಇದೀಗ ಸಿವಿಲ್ ಕಾಲೋನಿ ಹಾಗೂ ಸ್ಥಳೀಯರು ಅರಣ್ಯ ಇಲಾಖೆಯ ಮೊರೆ ಹೋಗಿದ್ದು, ಶೀಘ್ರದಲ್ಲಿ ಚಿರತೆ ಕಾಟದಿಂದ ಮುಕ್ತಿ ನೀಡುವಂತೆ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.